ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ನೀವು ಇಡೀ ಪ್ರಪಂಚದ ನಿಜವಾದ ಮಿತ್ರರು. ಶತ್ರುತ್ವ ಯಾರೊಂದಿಗೂ ಇರಬಾರದು. ಬಾಬಾ ನೀಡಿದ ಆದೇಶ ಸದಾ ಬ್ಯಾಡ್ಜ್ ಹಾಕಿಕೊಂಡಿರಿ. ನಾವು ಆತ್ಮಿಕ ಅಗ್ನಿಶಾಮಕ ದಳ ಕಾಮಾಗ್ನಿಯನ್ನು ಆರಿಸುವವರಾಗಿದ್ದೇವೆ. ಕಾಮವೇ ಮಹಾಶತ್ರು. ಅದನ್ನು ಜಯಿಸಿದರೆ ಜೀವನದ ದೋಣಿ ಪಾರಾಗುತ್ತದೆ. ಬಾಬಾನನ್ನು ನೆನಪು ಮಾಡುವುದು ಕಷ್ಟವಲ್ಲ, ಅದು ಸಹಜವಾದ ನೆನಪು. ಪದ್ಮಾಸನ, ಹಠಯೋಗ ಬೇಡ. ಆರಾಮವಾಗಿ ಕುಳಿತು ತಂದೆಯನ್ನು ನೆನಪು ಮಾಡಿರಿ. ನೆನಪು ಯೋಗಾಗ್ನಿ, ಪಾಪಗಳನ್ನು ಸುಟ್ಟು ಹಾಕುವ ಶಕ್ತಿ. ನನ್ನನ್ನು ಮಾತ್ರ ನೆನಪು ಮಾಡಿ. ಶಿವಬಾಬಾರ ನೇರ ಆಜ್ಞೆ. ಮನುಷ್ಯರನ್ನು ಗುರುಗಳನ್ನಾಗಿ, ದೇವತೆಗಳನ್ನು ನೆನಪು ಮಾಡಬೇಡಿರಿ. ಬಾಬಾ ಪತಿತ ಪಾವನ, ಅವರ ನೆನಪೇ ಮುಕ್ತಿ. ನೆನಪಿನಿಂದಲೇ ಮಾಯೆಯ ಮೇಲೆ ಜಯ ಸಿಗುತ್ತದೆ. ಪ್ರತಿಯೊಬ್ಬರೂ ಆತ್ಮ ಎಂದು ತಿಳಿದುಕೊಳ್ಳಿ. ದೇಹಾಭಿಮಾನ ಬಿಡಿ. ಎಲ್ಲರಿಗೂ ಸಂದೇಶ ಕೊಡಿ. ಪವಿತ್ರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ. ಸೇವೆಯಲ್ಲಿ ಎಂದು ನಾ ಅಂದರೆ ಇಲ್ಲ ಹೇಳಬಾರದು. ಇದು ಈಶ್ವರಿಯ ಸೇವೆ. ಸರ್ವಿಸ್ನಲ್ಲಿ ಪರಸ್ಪರ ಜಗಳ, ಮನಸ್ತಾಪ ಬೇಡ. ಬ್ಯಾಡ್ಜ್ ತ್ರಿಮೂರ್ತಿ ಕಲ್ಪವೃಕ್ಷ, ಸದಾ ಜೊತೆ ಇರಿ. ರೈಲು, ಕಚೇರಿ, ರಸ್ತೆ ಎಲ್ಲೆಡೆ ಸೇವಾ ಅವಕಾಶ ಇದೆ. ಬ್ಯಾಡ್ಜ್ ಹಾಕಿಕೊಂಡ್ರೆ ನಿಮ್ಮ ಪರಿಚಯವೇ ಸಂದೇಶ. ಬಡವರಿಗೆ ಉಚಿತ ಪುಸ್ತಕ ಕೊಡಿ. ಸಾಹುಕಾರರು ಹಣ ಕೊಡಿ. ಸೇವಾ ಕೇಂದ್ರ, ಶಿವಬಾಬರವರ ಅಂಗಡಿ, ಇದನ್ನು ತೆರೆಯುವುದು ಮಹಾಪುಣ್ಯ. ಬ್ರಾಹ್ಮಣ ಮಕ್ಕಳು ವಿಶ್ವಮಿತ್ರರು. ಮಿತ್ರರಲ್ಲಿ ಶತ್ರುತ್ವವಿರಬಾರದು. ಎಲ್ಲರಿಗೂ ಶಾಂತಿಯ ದಾನ ಕೊಡಿ. ಮುರಳಿಯ ಮುಖ್ಯ ಸಾರಾಂಶ. ಬಾಬ್ದಾದ ಎಂದು ಹೇಳಿದರು, ನೀವೇ ನಿಜವಾದ ವಿಶ್ವಮಿತ್ರರು. ನಿಮಗೆ ಶತ್ರುತ್ವವಿರಬಾರದು. ತಂದೆಯ ಆದೇಶವೆಂದರೆ ಸದಾ ಬ್ಯಾಡ್ಜ್ ಹಾಕಿಕೊಂಡು ಎಲ್ಲರಿಗೂ ತಿಳಿಸಿರಿ. ಶಿವಬಾಬನನ್ನು ನೆನಪು ಮಾಡಿ. ಕಾಮದ ಅಗ್ನಿಯನ್ನು ಆರಿಸಿ ಪವಿತ್ರರಾಗಿ. ಆಗ ದೈವಿ ಗುಣಗಳನ್ನು ಪಡೆದು ನಿಮ್ಮ ಜೀವನದ ದೋಣಿ ಪಾರಾಗುವುದು. ತಂದೆಯನ್ನು ನೆನಪು ಮಾಡುವುದು ಕಷ್ಟವಲ್ಲ, ಇದು ಸಹಜ ನೆನಪು. ಈ ನೆನಪೇ ಯೋಗಾಗ್ನಿ, ಪಾಪಗಳನ್ನೆಲ್ಲ ಸುಟ್ಟು ಹಾಕುತ್ತದೆ. ಸೇವೆಯಲ್ಲಿ ಎಂದು ನಾಚಿಕೆ, ಜಗಳ, ವಿಘ್ನ ಇರಬಾರದು. ಪ್ರತಿಯೊಬ್ಬ ಬ್ರಾಹ್ಮಣ ಮಗುವು ಶಾಂತಿಯ ದೂತರಾಗಿರಬೇಕು. ಧಾರಣೆಗಾಗಿ ಮುಖ್ಯ ಸಾರ. ಸೇವೆಯಲ್ಲಿ ಎಂದು ವಿಘ್ನ ಮಾಡಬೇಡಿ. ಸಂಪೂರ್ಣ ಸಹಯೋಗಿಯಾಗಿರಿ. ಹಳೆಯ ಜಗಳಗಳನ್ನು ಮರೆತು ಬಿಡಿ. ಕಲ್ಪದ ಹಿಂದೆ ಹೀಗೆ ಮಾತಾಡಿದ್ದರು ಎಂದು ನೆನೆದು ಬಿಡಿ. ವರದಾನ: ಶಾಂತಿಯ ದೂತರಾಗಿ ಮಾಸ್ಟರ್ ಶಾಂತಿ ಶಕ್ತಿದಾತರಾಗಿರಿ. ಯಾರೇ ಅಶಾಂತಿ ಕೊಟ್ಟರೂ ನೀವು ಶಾಂತಿ ನೀಡಿ. ಸ್ಲೋಗನ್: ಶಬ್ದದಲ್ಲಿ ಬರುವುದು ಸಹಜವಾದರೆ ಶಬ್ದದಿಂದ ದೂರ ಹೋಗುವುದು ಸಹಜವಾಗಲಿ. ಅವ್ಯಕ್ತ ಸೂಚನೆ: ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ. ಜ್ಞಾನ ಲೈಟ್, ಯೋಗ ಮೈಟ್. ಮಾಸ್ಟರ್ ಸರ್ವಶಕ್ತಿವಂತರಾಗಿ ಯಾವುದೇ ಪರಿಸ್ಥಿತಿಯನ್ನು ಕ್ಷಣದಲ್ಲಿ ಪಾರು ಮಾಡಿ. ಓಂ ಶಾಂತಿ.